ಇವತ್ತು ನಾವು ನಮ್ಮ ಏಷ್ಯಾ ಖಂಡದಲ್ಲಿ ಅತ್ಯಂತ ಬ್ಯೂಟಿಫುಲ್ ಆಗಿರೋ ಸ್ಥಳಗಳಲ್ಲಿ ಒಂದಾದಂತಹ ಈ ವಿರೂಪಾಕ್ಷ ದೇವಾಲಯಕ್ಕೆ ಬಂದಿದ್ವಿ. ಹಂಪಿಯಲ್ಲಿ ಗೋಪುರ ಕೂಡ ಆಲ್ಮೋಸ್ಟ್ ಸ್ವಲ್ಪ ಹಾಳಾಗಿದೆ. ಬಟ್ ಯಾಕೆ ಈ ತರ ಹಾಳು ಮಾಡಿದ್ದಾರೆ ಅಂತಾನು ಈಗ ಗೋಪುರ ನೋಡ್ತಿರಲ್ಲ ಉಲ್ಟಾ ಕಾಣಿಸ್ತಿದೆ. ಆಕ್ಚುಲಿ ಅವಾಗಿನ ಕಾಲದಿಂದ ಕೂಡ ಹಿಂಗೆ ಇದೆ. ನೆಕ್ಸ್ಟ್ ಜನರೇಷನ್ಗೂ ಕೂಡ ತೋರ್ಸಕ್ ಬೇಕು ನಮ್ಮ ಪೂರ್ವಜರು ಯಾವ ರೀತಿ ಆಗಿದ್ರು, ಯಾವ ರೀತಿ ಆಳ್ವಿಕೆ ಮಾಡಿದ್ರು ಅನ್ನೋದು ಗೊತ್ತಾಗಬೇಕಂದ್ರೆ ಇವೆಲ್ಲ ಉಳಿಬೇಕು. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನದು ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿರ್ತೀನಿ. ನಗ್ತಾ ಇರಿ, ನಗಿಸ್ತಾ ಇರಿ, ಕೊನೆವರೆಗೂ ಖುಷಿಯಾಗಿರಿ ಗುರು. ವೆಲ್ಕಮ್ ಟು ಮಿಸ್ಟರ್ ಆಲ್ರೌಂಡರ್ 17 ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಏಷ್ಯಾ ಖಂಡದಲ್ಲಿ ಅತ್ಯಂತ ಬ್ಯೂಟಿಫುಲ್ ಆಗಿರೋ ಸ್ಥಳಗಳಲ್ಲಿ ಒಂದಾದಂತಹ ಶ್ರೀ ಕ್ಷೇತ್ರ, ಪುಣ್ಯಕ್ಷೇತ್ರ, ಹಳೆ ದೇವಾಲಯ, ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ವಿರೂಪಾಕ್ಷ ದೇವಾಲಯಕ್ಕೆ ಬಂದಿದ್ವಿ. ಅದು ಎಲ್ಲಿರುತ್ತಂದ್ರೆ ಹಂಪಿ ಅಂತ ಆಲ್ರೆಡಿ ಹೇಳಿದೆ. ಹಂಪಿಗೆ ಬಂದಿದ್ದೀವಿ. ಹಂಪಿ ವಿರೂಪಾಕ್ಷಪ್ಪ ದೇವಾಲಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಆ್ಯಕ್ಚುಲಿ ಇದು 2ನೇ ಟೈಮು. ಲಾಸ್ಟ್ ಟೈಮ್ ನಾನು ಹೋದ ವರ್ಷ ಇಲ್ಲಿಗೆ ಬಂದಿದ್ದೆ, ಅವಾಗ ತೇರು ನಡೀತು ಇಲ್ಲಿ. ಆ ಟೈಮಲ್ಲಿ ವಿಡಿಯೋ ಮಾಡೋಕ್ಕೆ ತುಂಬಾ ತೊಂದರೆ ಆಗಿತ್ತು, ಸೊ ಜಾಸ್ತಿ ವಿಡಿಯೋ ಮಾಡಿದ್ದಿಲ್ಲ. ಸೊ ಈ ಬಾರಿ ನಿಮಗೆ ತೋರಿಸೋದಕ್ಕೋಸ್ಕರ ಆಗಿರ್ಬೋದು, ನಾನು ನೋಡೋದಕ್ಕೋಸ್ಕರ ಆಗಿರ್ಬೋದು ಬಂದಿದ್ದೀನಿ. ಒಟ್ಟಿನಲ್ಲಿ ವಿಡಿಯೋ ಮಾಡ್ತೀನಿ. ಎಲ್ಲ ಅಭಿಮಾನಿಗಳು ಥ್ಯಾಂಕ್ ಯು ಸೋ ಮಚ್. ನೋಡಿ, ನಮ್ಮ ಸಿಸ್ಟರ್ ಇವಳು ಮಕ್ಕಳಲ್ಲ, ನಮ್ಮ ಅಕ್ಕನ ಮಕ್ಕಳು. ಇವರು ಎಲ್ಲ ಜೊತೆ ಬಂದರೆ. ಆ್ಯಕ್ಚುಲಿ ನಾನು ಇನ್ನೇನು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ನಾವು ಈ ಬಾರಿ ಫ್ಯಾಮಿಲಿ ಜೊತೆ ಬಂದಿದ್ದೆ ಅಂದ್ಬಿಟ್ಟು. ಇನ್ನೇನು ದೇವಸ್ಥಾನದ ಎಂಟ್ರಿ ಬನ್ನಿ, ಎಂಟ್ರೆನ್ಸ್ ಇದ್ದಾನೆ, ದೇವಸ್ಥಾನನ ತೋರಿಸ್ತಾ ಹೋಗ್ತೀನಿ. ಆಗಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ನಿರ್ಮಾಣವಾದಂತಹ ಒಂದು ದೇವಸ್ಥಾನ ಹಂಪಿ ವಿರೂಪಾಕ್ಷ ದೇವಾಲಯ. ಇವತ್ತು ನಾವು ಆ ದೇವಸ್ಥಾನ ನೋಡೋಕೆ ಬಂದಿದ್ದೀವಿ, ಹತ್ರನೂ ಕೂಡ ಇದ್ದೀವಿ. ಇನ್ನೇನು ಒಳಗಡೆ ಹೋಗೋ ಸಮಯ. ತುಂಬ ಜನ ಬರ್ತಾವ್ರೆ. ಇನ್ನು ಬೆಳಗ್ಗೆ 11:30 ಆಗಿದೆ ಅನ್ಕೊಂಡಿರ್ತೀನಿ ಇನ್ನು ಟೈಮು. ಈ ಟೈಮಲ್ಲಿ ಇಷ್ಟೊಂದು ರಶ್ ಇದೆ. ಬಟ್ ವೆದರ್ ಸಪೋರ್ಟ್ ಮಾಡ್ತಾ ಇದೆ, ಅಷ್ಟೊಂದು ಬಿಸಿಲಿದ್ರೆ ಮೋಸ್ಟ್ಲಿ ವಿಡಿಯೋ ಮಾಡೋಕ್ಕೆ ತೊಂದರೆ ಆಗ್ತಿತ್ತೇನೋ. ಬಿಕಾಸ್ ನಾವು ಕರಗಾಗ್ಬಿಡ್ತಿದ್ವಿ. ಕರಗಾದ್ರೆ ನೀವು ಯಾರು ನೋಡಲ್ಲ, ಕಂಟೆಂಟ್ ಮುಖ್ಯ ಅಂತಾರೆ. ಆದರೂ ಕೂಡ ಕಲರ್ ನೋಡಿ ಕೆಲವೊಬ್ರು ಚೆನ್ನಾಗಿಲ್ಲ ಅಂದ್ಬಿಟ್ಟು ಸ್ಕಿಪ್ ಮಾಡಿರ್ತಾರೆ. ಇಟ್ಸ್ ಓಕೆ. ಒಳಗಡೆ ಹೋಗೋ ಸಮಯ. ವೆದರ್ ಕೂಡ ಸಪೋರ್ಟ್ ಮಾಡ್ತಾ ಇದೆ, ಬಿಸಿಲಿಲ್ಲ ಅಷ್ಟೊಂದು. ಕೋಲ್ಡ್ ಆಗಿರೋ ವಾತಾವರಣ ಇದೆ. ಬನ್ನಿ ಒಳಗಡೆ ಹೋಗೋಣ. ಹಂಪಿ ವಿರೂಪಾಕ್ಷ ದೇವಾಲಯ ನೋಡೋಕ್ಕೆ ಸಾಕಷ್ಟು ಜನ ಟೂರಿಸ್ಟ್ ಕೂಡ ಬರ್ತಾ ಇದ್ದಾರೆ. ಸ್ಕೂಲ್ಗಳಿಂದ, ಕಾಲೇಜ್ಗಳಿಂದ ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಇದು ಒಂದು ಟ್ರಿಪ್ ಸೀಸನ್ ಅಂತಲೇ ಹೇಳ್ಬೋದು. ಈ ಒಂದು ಟೈಮನ್ನು ಡಿಸೆಂಬರ್ ಎಂಡಲ್ಲಿ ಎಲ್ಲ ಕಡೆ ಎಲ್ಲ ಸ್ಕೂಲ್ ಹುಡುಗರು ಅವರೆಲ್ಲ ಟ್ರಿಪ್ ಮಾಡ್ತಾ ಇರ್ತಾರೆ. ಕಾಲೇಜ್ ಕಡೆಯಿಂದ ಬರ್ತಿರ್ತಾರೆ, ಸ್ಕೂಲ್ ಕಡೆಯಿಂದ ಬರ್ತಾ ಇರ್ತಾರೆ. ಸೊ ಟ್ರಿಪ್ ಸೀಸನ್ ಅಂದರೆ ಅದು ತಪ್ಪಾಗಲ್ಲ. ಡಿಸೆಂಬರ್ ತಿಂಗಳನ್ನ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಬರ್ತಾವ್ರೆ ಹಿಂದ್ಗಡೆ ಎಲ್ಲ. ಬಟ್ ಏನಪ್ಪ ಅಂದರೆ ಇವಾಗ ಆಲ್ರೆಡಿ ಬರ್ತಾ ಹೆಂಗಾಗ್ಬಿಟ್ಟಿದೆ ಅಂದರೆ ಹಳೆ ಕಾಲದ ದೇವಸ್ಥಾನಗಳೆಲ್ಲ ನಶಿಸಿ ಹೋಗ್ತಾ ಇವೆ. ಬಟ್ ಈಗ ಸ್ವಲ್ಪ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ ನಮ್ಮ ಆರಕ್ಷಕರು, ಅಂದರೆ ಪೊಲೀಸರು ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಎಷ್ಟೊಂದು ಚೆನ್ನಾಗಿದೆ ದೇವಸ್ಥಾನ. ಇದೊಂದೇ ಚೆನ್ನಾಗಿರೋದು ಅನ್ಕೊಂಡಿರ್ತೀನಿ ಹಂಪಿಲಿ. ಇನ್ನು ಉಳಿದಿದ್ದ ದೇವಸ್ಥಾನಗಳೆಲ್ಲ ಹಾಳಾಗ್ಬಿಟ್ಟಿದ್ದಾವೆ. ಯಾರು ಹಾಳು ಮಾಡಿದ್ರು, ಯಾಕೆ ಹಾಳು ಮಾಡಿದ್ರು ನಮಗಂತೂ ಗೊತ್ತಿಲ್ಲ. ಬನ್ನಿ ಒಳಗಡೆ ಹೋಗೋಣ. ಐ ಥಿಂಕ್ ಇದೊಂದೇ ಚೆನ್ನಾಗಿರೋದು ಅನ್ಕೊಂಡಿರ್ತೀನಿ ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ.
ನಾವೀಗ ಫಸ್ಟ್ ಸ್ಟೆಪ್ ದೊಡ್ಡ ಗೋಪುರ ದಾಟ್ಕೊಂಡು ಒಳಗಡೆ ಬಂದ್ವಿ. ಇವಾಗ ಇಲ್ಲಿರುವಂತಹ ಗೋಪುರ ದಾಟ್ಕೊಂಡು ಒಳಗೆ ಹೋಗ್ಬೇಕು. ಅಲ್ಲಿ ಹೋದ್ರೆ ಮಾತ್ರ ನಾವು ವಿರೂಪಾಕ್ಷ ಸ್ವಾಮಿಯ ಒಂದು ದರ್ಶನ ಮಾಡ್ಕೋಬಹುದು. ಹಾಗೆ ನೋಡ್ತಿರ್ಬೋದು ನೀವೆಲ್ಲ, ಹಂಪಿಯಲ್ಲಿ ಗೋಪುರ ಕೂಡ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಹಾಳಾಗಿದೆ. ಬಟ್ ಯಾಕೆ ಈ ತರ ಹಾಳು ಮಾಡಿದ್ದಾರೆ ಅಂತಾನು ಈಗ ಕ್ಲಾರಿಟಿ ಸಿಗ್ತಾ ಇಲ್ಲ ನನಗೆ. ಬಟ್ ಇಟ್ಸ್ ಓಕೆ. ಬಟ್ ಇದನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗಿನ ನಮ್ಮ ಆರಕ್ಷಕರಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಸೇವ್ ಮಾಡ್ತಾ ಇದ್ದಾರೆ ಇದನ್ನ. ಬಟ್ ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ತೋರ್ಸಕ್ ಬೇಕು ನಮ್ಮ ಪೂರ್ವಜರು ಯಾವ ರೀತಿ ಆಗಿದ್ರು, ಯಾವ ರೀತಿ ಆಳ್ವಿಕೆ ಮಾಡಿದ್ರು ಅನ್ನೋದು ಗೊತ್ತಾಗಬೇಕಂದ್ರೆ ಇವೆಲ್ಲ ಉಳಿಬೇಕು. ಹಾಗಿದ್ರೆ ಮಾತ್ರ ಈ ಒಂದು ಮುಂಚೆ ನಡೆದಂಥ ಇತಿಹಾಸ ನೆಕ್ಸ್ಟ್ ಜನ್ರೇಷನ್ಗೆ ಅರ್ಥ ಆಗುತ್ತೆ. ನಾವಿವಾಗ ಒಳಗಡೆ ಹೋಗ್ಬೇಕು. ಇನ್ನೊಂದು ಒಳಗಡೆ ಒಂದು ವಿಶೇಷತೆ ಇದೆ. ಅದೇನಪ್ಪ ಅಂದರೆ ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ. ಓಕೆನಾ? ಬನ್ನಿ ಒಳಗೋಣ. ನಾವಿವಾಗ ಸೆಕೆಂಡ್ ಸ್ಟೆಪ್ ಅಂದರೆ 2ನೇ ಗೋಪುರ ಕೂಡ ದಾಟ್ಕೊಂಡ್ ಬಂದ್ವಿ. ಇವಾಗ ಮುಂದೆ ಏನಿದ್ರು ಶ್ರೀ ವಿರೂಪಾಕ್ಷ ಸ್ವಾಮಿಯ ದರ್ಶನ ಪಡ್ಕೋಬೇಕು. ಇವಾಗ ಹತ್ರ ಹೋಗ್ತಾ ಇದೀವಿ. ಬಟ್ ಗೊತ್ತಿಲ್ಲ ಒಳಗಡೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರಲ್ಲ, ಗೊತ್ತಿಲ್ಲ. ಬಿಕಾಸ್ ಲಾಸ್ಟ್ 2 year ಬ್ಯಾಕ್ ಬಂದಾಗ ಒಳಗಡೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇದ್ದಿಲ್ಲ. ಈ ಬಾರಿ ಕೊಟ್ಟರೆ ಮಾಡ್ತೀನಿ, ಇಲ್ಲಾಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ? ಲಾಸ್ಟ್ ಟೈಮ್ ಬಂದಾಗ ಬಟ್ ಇಷ್ಟೊಂದು ರೂಲ್ಸ್ ಇದ್ದರು, ಡೈರೆಕ್ಟ್ ನೇರವಾಗಿ ಅಲ್ಲಿ ಬರ್ತಿದ್ವಿ. ಬಟ್ ಇವಾಗ ಒಂದು ಸ್ಟ್ರಿಕ್ಟಾಗಿ ದಾರಿಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಲೈನ್ ಪ್ರಕಾರ ಹೋಗಬೇಕು. ನೋಡಿ, ಕರ್ನಾಟಕದ ವಾಸ್ತುಶಿಲ್ಪ ನೋಡ್ತಿದ್ರೆ ನಮಗಂತೂ ಈಗಿನ ಜನ್ರೇಷನ್ ಆಶ್ಚರ್ಯ ಆಗಲೇಬೇಕು. ಬಿಕಾಸ್ ಆಗಿನ ಕಾಲದಲ್ಲಿ ಯಾವುದೇ ಟೆಕ್ನಾಲಜಿ ಇದ್ದಿಲ್ಲ, ಹಾರ್ಡ್ ವರ್ಕ್ ಮಾಡ್ತಾಯಿದ್ರು. ನೋಡ್ತಿರ್ಬೋದಲ್ಲ. 2 ವರ್ಷದಿಂದ ದರ್ಶನ ಪಡ್ಕೊಳ್ಳಿಕ್ಕೆ ಡೈರೆಕ್ಟಾಗೆ ಹೋಗ್ಬೋದಿತ್ತು. ಬಟ್ ಇವಾಗ ಹೆಂಗೆ ಮಾಡಿದ್ದಾರೆ ಅಂದರೆ ನೋಡಿ, ಇಲ್ಲೆಲ್ಲ ಕ್ಯೂ ಸಿಸ್ಟಮ್ ಮಾಡಿದ್ರೆ ಅಲ್ಲಿಂದ ಇಲ್ಲೇ ಕ್ಯೂ ಅಲ್ಲಿ ಬರಬೇಕು. ಕ್ಯೂ ಅಲ್ಲಿ ಬಂದುಬಿಟ್ಟು ಇಲ್ಲಿ ಕಾಣಿಸ್ತಿದ್ದಾರೆ, ಸಿಕ್ಕಾಪಟ್ಟೆ ಜನ ಕಾಣಿಸ್ತಾ ಇದ್ದಾರೆ. ಇಲ್ಲಿ ಒಳಗಡೆ ಹೋಗ್ಬಿಟ್ಟು ದರ್ಶನ ಪಡ್ಕೋಬೇಕು. ನೋಡೋಣ, ತುಂಬ ರಶ್ ಇದೆ. ಐ ಥಿಂಕ್ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ 99% ಇಲ್ಲ ಅನಿಸುತ್ತೆ, 1% ಇದೆ. ಕಾನ್ಫಿಡೆಂಟು. ನೋಡೋಣ ಏನು ಇಷ್ಟೊಂದು ಜನ ಅವರೇ. ನೋಡಿ, ಇಷ್ಟೊಂದು ಜನ ದರ್ಶನಕ್ಕಾಗಿ ಬಂದವ್ರೆ. ಈ ಥರ ಒಂದು ಕ್ಯೂ ಅಲ್ಲಿ ವೇಟ್ ಮಾಡಿಬಿಟ್ಟು ಇಲ್ಲಿಗೆ ಬಂದವ್ರೆ. ನೋಡಿ ಅಷ್ಟೊಂದು ರಶ್ ಇದೆ. ತುಂಬ ರಶ್ ಇದೆ. ದರ್ಶನ ಪಡ್ಕೊಳ್ಳಿಕ್ಕೆ ಆಗುತ್ತಲ್ಲ ಗೊತ್ತಿಲ್ಲ. ದೇವಸ್ಥಾನದ ಒಳಗಡೆ ಬರ್ತಾ ಇದ್ವಿ. ಬಟ್ ದರ್ಶನ ಪಡ್ಕೊಳ್ಳಿಕ್ಕೆ ಮುಂದ್ಗಡೆ ಹೋಗಬೇಕು. ಬಟ್ ತುಂಬ ರಶ್ ಇದೆ ಗುರು. ಇಲ್ಲಿ ನೋಡಿ, ಒಂದು ಎಂಟ್ರೆನ್ಸಲ್ಲಿ ಬಂದಿದ್ದೀನಿ. ಎಲ್ಲರೂ ರ್ಯಾಂಡಮಾಗಿ ಫೋಟೋ ಪಿಕ್ ಎಲ್ಲ ಮಾಡ್ಕೊತಾ ಇದ್ದಾರೆ.
ನೋಡ್ತಿರ್ಬೋದು. ತುಂಬ ಜನ ಬಂದಿದ್ದಾರೆ ಹಾಲಿಡೇ ಇರೋದಕ್ಕೋಸ್ಕರ. ನೋಡಿ ಸುತ್ತ ನೋಡ್ತಿರ್ಬೋದು. ಎಷ್ಟೊಂದು ಅದ್ಭುತ ಆಗಿದೆಲ್ಲ ನಮ್ಮ ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪ. ಟಚ್ ಮಾಡಬಾರ್ದು, ಬಟ್ ಮಿಸ್ ಆಗಿಬಿಟ್ಬಿಟ್ಟೆ. ಇಟ್ಸ್ ಓಕೆ. ತುಂಬ ಚೆನ್ನಾಗಿದೆಲ್ಲ, ಎಷ್ಟೊಂದು ಅದ್ಭುತವಾಗಿ ಕೆತ್ತಿದ್ದಾರೆ ಕಲ್ಲಿಂದ. ಬನ್ನಿ ಇನ್ನು ಮುಂದೆ ಹೋಗೋಣ. ಹಂಪಿ ವಿರೂಪಾಕ್ಷ ದೇವರ ದರ್ಶನ ಆಯಿತು. ಬಟ್ ಸಾರಿ, ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಒಂದು ಕ್ಷಮೆ ಇರಲಿ, ಬಿಕಾಸ್ ರೂಲ್ಸ್ ಇದೆ ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ. ಸೊ ಅದಕ್ಕಾಗಿ ನಾನು ವಿಡಿಯೋ ಮಾಡಿಲ್ಲ, ದಯವಿಟ್ಟು ಒಂದು ಕ್ಷಮೆ ಇರಲಿ. ನೋಡಿ ಎಷ್ಟೊಂದು ಅದ್ಭುತ ಆಗಿದೆಲ್ಲ. ದೇವಸ್ಥಾನದ ಹಿಂದ್ಗಡೆ ಇದು ಬರುವಂತಹ ಒಂದು ದೇವರು ನೋಡಿ. 360 ತೋರಿಸ್ತಾ ಇದ್ದೀನೆಲ್ಲ. ಆ್ಯಕ್ಚುಲಿ ನಾನು ವಿಡಿಯೋ ಮಾಡಬೇಕಾದ್ರೆ ಮುಂಚೆನೇ ಹೇಳಿದೆ, ಈ ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿ ಒಂದು ಅದ್ಭುತ ನಡೀತಿದೆ ಅಂದ್ಬಿಟ್ಟು. ಅದೇನಂತ ಎಲ್ಲರೂ ಕ್ವಶನ್ ಮಾರ್ಕ್ ಇರ್ಬೋದು, ಇನ್ನೂ ಕೆಲವರಿಗೆ ಗೊತ್ತಿರ್ಬೋದು. ಗೊತ್ತಿಲ್ಲದೆ ಇರೋರು ನೋಡಿ, ಗೊತ್ತಿದ್ದವ್ರು ಇನ್ನೊಂದು ಸರಿ ನೋಡ್ಕೊಳ್ಳಿ. ಏನಪ್ಪ ಅದ್ಭುತ ಅಂದರೆ ಬನ್ನಿ ತೋರಿಸ್ತೀನಿ ನೋಡಿ. ಈ ಅದ್ಭುತವನ್ನು ಈಗಾಗಲೇ ತುಂಬ ಜನ ನೋಡ್ತಾ ಇದ್ದಾರೆ. ಗೋಪುರ ನೋಡ್ತಿರಲ್ಲ, ಉಲ್ಟಾ ಕಾಣಿಸ್ತಿದೆ. ಆ್ಯಕ್ಚುಲಿ ಅವಾಗಿನ ಕಾಲದಿಂದ ಕೂಡ ಹಿಂಗೆ ಇದೆ. ಅವಾಗ ಯಾವೆಲ್ಲ ಟೆಕ್ನಾಲಜಿ ಇದ್ದಿಲ್ಲ, ಏನಿದ್ದಿಲ್ಲ, ಆದರೂ ಕೂಡ ಇದು ಪ್ರತಿಬಿಂಬ ಉಲ್ಟಾ ಕಾಣಿಸ್ತಾ ಇದೆ. ಸ್ಟಾರ್ಟಿಂಗಲ್ಲಿ ನೋಡಿರ್ತಕ್ಕಂಥ ನೀವು ಗೋಪುರ ಇಲ್ಲಿ ಉಲ್ಟಾ ಕಾಣಿಸ್ತಾ ಇದೆ. ಹಂಪಿ ವಿರೂಪಾಕ್ಷಪ್ಪ ದೇವಾಲಯದ ಗೋಪುರ ಇಲ್ಲಿ ಉಲ್ಟಾ ಕಾಣಿಸ್ತಿದೆ. ಬಟ್ ಯಾವುದೇ ಟೆಕ್ನಾಲಜಿ ಇಲ್ಲ. ಒಂದ್ಸರಿ ತೋರಿಸ್ತೀನಿ ನೋಡಿ, ಇದೇ ಇಲ್ಲಿನ ಅದ್ಭುತ. ತುಂಬ ಜನ ನೋಡ್ತಾ ಇದ್ದಾರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಆ ಒಂದು ಬೆಳಕಿನಿಂದ ಇಲ್ಲಿ ಗೋಪುರ ಉಲ್ಟಾ ಕಾಣಿಸ್ತಾ ಇದೆ. ಇದು ಹೆಂಗೆ ಅಂತ ಗೊತ್ತಾಗ್ತಿಲ್ಲ, ಏನು ಇದು ಹೇಗೆ ಏನು ಅಂತ ಇಲ್ಲೂ ಕೂಡ ಪತ್ತೆ ಹಚ್ಚೋಕ್ಕಾಗಿಲ್ಲ. ಇನ್ ಕೇಸ್ ಅಲ್ಲಿ ಮಿರರ್ ಏನಾದರೂ ಇಟ್ಟಿದ್ರೆ ಕೂಡ ಉಲ್ಟಾ ಶೇಡಾಗಿ ಕಾಣಿಸ್ತಿದೆ. ಬಟ್ ಅಲ್ಲಿ ಯಾವುದೇ ಮಿರರ್ ಆಗಲಿ ಗ್ಲಾಸ್ ಆಗಲಿ ಇಟ್ಟಿಲ್ಲ. ನೋಡಿದ್ರಲ್ವ ಈ ಒಂದು ಅದ್ಭುತವನ್ನು. ಏನಪ್ಪ ಅಂತ ಕರೆಕ್ಟಾಗಿ ಕೆಲವೊಬ್ಬರು ಅರ್ಥ ಆಗಿಲ್ಲ ಅನಿಸುತ್ತೆ, ಬಟ್ ಡೀಟೇಲಾಗಿ ಹೇಳ್ತೀನಿ. ಇಲ್ಲಿ ಆವಾಗಿನ ಕಾಲದಿಂದ ಕೂಡ ಇಲ್ಲಿವರೆಗೂ ಕೂಡ ಅಲ್ಲಿ ಸ್ಟಾರ್ಟಿಂಗಲ್ಲಿ ಕಾಣಿಸಿರ್ತಕ್ಕಂಥ ಹಂಪಿ ವಿರೂಪಾಕ್ಷಪ್ಪ ಒಂದು ಇನ್ನಿದೆಯಲ್ಲ ಗೋಪುರ ಇಲ್ಲಿ ಬೆಳಕಿಗೆ ಉಲ್ಟಾ ಕಾಣುತ್ತೆ. ಬಿಕಾಸ್ ಅಲ್ಲಿ ಸಣ್ಣ ಹೋಲ್ ಇದೆ, ನಿಮ್ಗೆ ತೋರಿಸಿದೆ. ಆ ಹೋಲಲ್ಲಿ ಬೆಳಕು ಬೀಳುತ್ತೆ. ಸೂರ್ಯೋದಯ ಆದಂಗೆಲ್ಲ, ಲೈಕ್ ಸೂರ್ಯ ಪ್ರಕಾಶಮಾನವಾಗಿ ಕಂಡಂಗೆಲ್ಲ ಇಲ್ಲಿ ಗೋಪುರ ಉಲ್ಟಾ ಕಾಣಿಸ್ತಾ ಹೋಗುತ್ತೆ. ಮತ್ತು ಅಲ್ಲಿ ಕಲರಾಗಿ ಕಾಣುತ್ತೆ. ಅಲ್ಲಿ ಯಾವುದಾದ್ರೂ ಕಲರ್ ಹಾಕಿದ್ರೆ ಆ ಕಲರಲ್ಲೇ ಈ ಗೋಪುರ ಕಾಣಿಸುತ್ತೆ. ಆ್ಯಂಡ್ ಇದು ಹೆಂಗೆ ಅಂತ ಈಗೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಜನರಿಗೆ. ಬಿಕಾಸ್ ಯಾವುದೇ ಟೆಕ್ನಾಲಜಿ ಇಲ್ಲದೇನೂ ಕೂಡ ಈ ಥರ ಒಂದು ಅದ್ಭುತ ಪವಾಡ ಇಲ್ಲಿ ನಡೀತಾ ಇದೆ. ಬಟ್ ಇವಾಗಿನ ಕಾಲದಲ್ಲಿ ಟೆಕ್ನಾಲಜಿ ಇದೆ, ಮಿರರೆಲ್ಲ ಹಾಕ್ತಾರೆ ಆ್ಯಂಡ್ ಗ್ಲಾಸ್ ಎಲ್ಲ ಹಾಕಿಬಿಟ್ಟು ಏನೇನೋ ಮಾಡ್ಬೋದು. ಬಟ್ ಆವಾಗಿನ ಕಾಲದಲ್ಲಿ ಯಾವುದೇ ರೀತಿಯ ಟೆಕ್ನಾಲಜಿ ಇಲ್ಲ. ಇವಾಗ ಅಲ್ಲಿರ್ತಕ್ಕಂಥ ಗೋಪುರ ಇಲ್ಲಿಗೆ ಉಲ್ಟಾ ಕಾಣಿಸುತ್ತೆ ಗುರು. ಹಿಂಗಿದ್ದು ಈ ಥರ ಉಲ್ಟಾ ಕಾಣಿಸುತ್ತೆ. ಬಟ್ ಈ ಅದ್ಭುತವನ್ನು ಹೇಗೆ ಸೃಷ್ಟಿ ಮಾಡಿದ್ರು ಅವಾಗಿನ ಕಾಲದ ರಾಜರಾಗಿರ್ಬೋದು ಅವರೆಲ್ಲ. ಬಟ್ ಇವಾಗ ಎಷ್ಟೊಂದು ಜನ ನೋಡ್ತಾವ್ರೆ ಈ ಅದ್ಭುತವನ್ನು. ಬಟ್ ಓಕೆ, ಇದು ಹೇಗೆ ಬಂತು, ಹೇಗೆ ಕ್ರಿಯೇಟ್ ಮಾಡಿದ್ರು ಅನ್ನೋದೇ ಈ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಸೊ ನಿಮಗೆ ಈ ಮಾಹಿತಿ ಅರ್ಥ ಆಗಿದೆ ಅಂದ್ಕೊತೀನಿ. ಬನ್ನಿ ಮುಂದೆ ಹೋಗೋಣ. ಅದ್ಭುತಗಳಲ್ಲಿ ಅದ್ಭುತ, ನಮ್ಮ ಹಂಪಿ ವಿರೂಪಾಕ್ಷ ದೇವಾಲಯದಲ್ಲಿ ಗೋಪುರ ಉಲ್ಟಾ ಕಾಣಿಸುತ್ತೆ ಅಂದರೆ ಲೈಕ್ ಜಸ್ಟ್ ಇಮ್ಯಾಜಿನ್ ಟೆಕ್ನಾಲಜಿ ವಿತೌಟ್ ಟೆಕ್ನಾಲಜಿ ಯಾವ ಥರ ಒಂದು ಇದೆ ಅಂತ ನೋಡಿದ್ರಲ್ವಾ. ಪುಷ್ಕರಣಿ ಇದೆ ನೋಡಿ ಗುರು, ಇಲ್ಲಿ ಹಂಪಿಯಲ್ಲಿ ಬರುವಂತಹ ಫೇಮಸ್ ಆಗಿರ್ತಕ್ಕಂಥ ಪುಷ್ಕರಣಿ.
ಓಕೆ ಗೈಸ್, ನೋಡಿದ್ರಲ್ಲ ಹಂಪಿ ಶ್ರೀ ವಿರೂಪಾಕ್ಷ ದೇವಾಲಯವನ್ನು ಎಷ್ಟು ಸಾಧ್ಯನೋ ಅಷ್ಟು ತೋರ್ಸೋಕೆ ಟ್ರೈ ಮಾಡಿದ್ದೀನಿ. ಹಾಗೆ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ನಂಗೆ ಕ್ಷಮೆ ಇರಲಿ. ನಾನು ಹೇಳಿದ್ರಲ್ಲಾಗಿರ್ಬೋದು, ತೋರ್ಸೋದಾಗಿಲ್ದಾಗಿರ್ಬೋದು, ಏನಾದರೂ ಮಿಸ್ಟೇಕ್ ಇದ್ದರೆ ಒಂದು ಸ್ವಲ್ಪ ಕ್ಷಮೆ ಇರಲಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿರ್ತೀನಿ. ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಇದೇ ಥರ ವೀಡಿಯೋಸ್ ಬೇಕಾದರೆ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡರ್ 70 ಯೂಟ್ಯೂಬ್ ಚಾನಲ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.